ಏನು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಆ ಪ್ರಕಾರ ಮಾಡ್ತೀವಿ. ಅಷ್ಟರೊಳಗಡೆ ಮಾಡ್ಲಿಕ್ಕೆ ನಾವೆಲ್ಲ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರದ್ದೇನೋ ಅಫಿಡವಿಟ್ ಫೈಲ್ ಮಾಡಿದ್ದಾರೆ, ಅದು ಅವ್ರು ಬಿಟ್ಟಿದೆ. ಸರ್ಕಾರ ನಾವೆಲ್ಲಾ ತರದ ಆದೇಶ ಕೊಡ್ತೀವಿ. ನಮ್ಗೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಬೇಕು. ಎಲ್ಲರೂ ಕೂಡ ನಾವು ಏನು ಸಂವಿಧಾನದ 74th ಅಮೆಂಡ್ ಪ್ರಕಾರ ಏನ್ ಮಾಡಬೇಕು ಅದಕ್ಕೆಲ್ಲ ಸಿದ್ಧತೆಯನ್ನು ನಾವು ಮಾಡ್ತೀವಿ. ಕೆಲವೆಲ್ಲ ಅಬ್ಜೆಕ್ಷನ್ಸ್ ಆಗ್ತಾರೆ, ತಪ್ಪೇನಿದೆ, ಅವರವರ ವಿಚಾರದಲ್ಲಿ ಅಬ್ಜೆಕ್ಷನ್ ಆಗ್ತಾರೆ. ಅದಕ್ಕೊಂದು ಸಮಿತಿ ಇದೆ, ಆ ಸಮಿತಿ ಏನ್ ತೀರ್ಮಾನ ಮಾಡಬೇಕು ಮಾಡ್ತಾರೆ. ನಮ್ಗೇನ್ ತರಲ್ಲ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು, ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ವಿ ಆರ್ ರೆಡಿ ಅಂತೇಳಿ. ಅವ್ರೇನ್ ಟೈಮ್ ಲೈನ್ ಇತ್ತು ಆ ಟೈಮ್ ಪ್ರಕಾರ ಏನ್ ಬೇಕೋ ನಾವು ಮಾಡಿದ್ವಿ. ಆಮೇಲೆ ಏನಾದ್ರು ಇದು ರಿಸರ್ವೇಶನ್ ಅಲ್ಲಿ ಕೆಲವರು ಕೂಗ್ತಾ ಇದ್ರು, ಅದೇನೋ ವುಮನ್ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ, ಅದನ್ನ ನಾನು ಗಮನಿಸಿಲ್ಲ. ನಾನು ನೋಡ್ತೀನಿ ಅಂತದೇನಾದ್ರು ರೆಕ್ಟಿಫಿಕೇಶನ್ ಅವ್ರಿಗೆ ಮಾಡಕ್ ಹೇಳ್ತೀನಿ. ನಾವೇನು ಇಂಟರ್ಫಿಯರ್ ಅಂತೂ ಕಾಲಾವಕಾಶ ಕೇಳ್ತೀರಾ ಸರ್? ಏಂತಕ್ಕೆ ಇದು ಎಲೆಕ್ಷನ್ ಇಲ್ಲ ನಾವು ಕಾಲ ಈಗ ಸರ್ಕಾರ ಇದೆ, ತಾವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್, ನಿಮ್ಗೆ ಚಾಲೆಂಜ್ ಇದೆ ಸರ್ ಈ ಸರಿ ಎಲೆಕ್ಷನ್? ಏನ್ ಚಾಲೆಂಜ್ ಇದೆ? ನನ್ನ ಡ್ಯೂಟಿ ಎಲೆಕ್ಷನ್ ಮಾಡೋದು, ನನ್ನ ಡ್ಯೂಟಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡೋದು, ಹೊಸ ನಾಯಕರುಗಳನ್ನ ತಯಾರು ಮಾಡ್ತಾ ಇದೀವಿ. ಇದು ನಮ್ ಡ್ಯೂಟಿ. ಚುನಾವಣೆಯಲ್ಲಿ ಎಲ್ಲರಿಗೂ ನಮ್ಗೆ ಕಾನ್ಫಿಡೆನ್ಸ್ ಇದೆ, ನಾವು ಮಾಡಿರುವಂತ ಕೆಲಸಕ್ಕೆ, ನಾವು ಕೊಟ್ಟಿರುವಂತ ಗ್ಯಾರಂಟಿಗೆ ಬೆಂಗಳೂರಿನ ಬದಲಾವಣೆ ಮಾಡ್ತಾ ಇದೀವಿ. ಇದೆಲ್ಲ ಕೂಡ ನನ್ಗೆ ಗ್ಯಾರಂಟಿ ಇದೆ. ಜನ ನನ್ಗೆ ವಿಶ್ವಾಸ ಕೊಡ್ತಾರೆ, ನಾವು 5 ಕಾರ್ಪೊರೇಷನ್ ಗೆಲ್ತೀವಿ. ಬಿಜೆಪಿ ಜೆಡಿಎಸ್ ಫ್ರೆಂಡ್ಲಿ ಫೈಟ್ ಅಂತ ಹೇಳ್ತಾರೆ. ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ, ಜೊತೆ ಯಾರು ಇರ್ಲಿ, ಬೇರೆ ಯಾರು ಮಾಡ್ಕೊಳ್ಳಿ, ಏನ್ ಬೇಕಾದ್ರು ಮಾಡ್ಕೊಳ್ಳಿ. ನಮ್ಗೆ ಒಂದೇನಾದ್ರು ನನ್ನ ಅಭಿಪ್ರಾಯ, ಒನ್ಸ್ ಫಾರ್ ಆಲ್ ಅವರಿಬ್ರು ಜೊತೆ ಒಟ್ಟಿಗೆ ಫೈಟ್ ಪಾರ್ಲಿಮೆಂಟ್ ಹೆಂಗ್ ಮಾಡಿದ್ರು ಹಂಗ ಅಸೆಂಬ್ಲಿ ಇದು ಎಲ್ಲ ಮಾಡ್ಬಿಟ್ರೆ ನಮ್ಗೆ ಒಳ್ಳೇದು. ಸ್ಟ್ರೈಟ್ ಫೈಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಎ ಟ್ರಯಾಂಗಲ್ ಫೈಟ್.